ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವೇನು ಕಲಿಯೋಣ ಅಂದರೆ, ನಾವು ಯಾತಕ್ಕೆ ಮಂತ್ರವನ್ನು ಮಾಡಬೇಕು, ಮಂತ್ರದ ಪಠನೆ ಮಾಡಬೇಕು ಅಥವಾ ಪರಮಾತ್ಮನ ಸ್ತುತಿ ಯಾಕೆ ಮಾಡಬೇಕು, ಈ ಪ್ರೇಸ್ ಅಂತ ಏನು ಹೇಳ್ತಾ ಇದ್ವಿ. ಮಂತ್ರ ಅಂದರೆ ಪ್ರೇಸ್, ಸ್ತುತಿ. ಸೊ ಈ ಸ್ತುತಿಯನ್ನು ನಾವು ಯಾತಕ್ಕೆ ಮಾಡಬೇಕು, ಮಾಡದಿದ್ರೆ ಏನಾಗತ್ತೆ ಅಂತ ಈ ಸಂಚಿಕೆಯಲ್ಲಿ ಕಲಿಯೋಣ. ಮೊದಲನೇದಾಗಿ ನಾವು ಯಾತಕ್ಕೆ ಪ್ರೇಸ್ ಮಾಡಬೇಕು ಅಂದರೆ, ಅಥವಾ ಯಾತಕ್ಕೆ ನಾವು ಸ್ತುತಿಯನ್ನು ಮಾಡಬೇಕು, ಪರಮಾತ್ಮನ ಸ್ತುತಿಯನ್ನು ಯಾಕೆ ಮಾಡಬೇಕು ಅಂದರೆ, ಅದು ಒಂದು ಸ್ಪೀಚ್ ಡಿಸಿಪ್ಲಿನ್. ನಾವು ಕಲ್ತಿದ್ದೀವಿ, ನಮ್ಮ ಬಾಯನ್ನು ನಿರಂತರವಾಗಿ ಉಪಯೋಗಿಸ್ತಾ ಇದ್ದಾಗಲೇ ನಮ್ಮ ಮನಸ್ಸು ನಮ್ಮ ನಿಯಂತ್ರಣಕ್ಕೆ ಬರುತ್ತೆ. ಒಂದು ಮೈಂಡ್ ಕಂಟ್ರೋಲು, ಒಂದು ಸ್ಪೀಚ್ ಡಿಸಿಪ್ಲಿನ್, ಅದು ಬಾಯಿಯ ಒಂದು ಶಿಸ್ತು. ಸೊ ಅದನ್ನು ಮಾಡಲೇಬೇಕು. ಇನ್ನೊಂದು ಎರಡನೇ ಕಾರಣ ಏನು ಅಂದರೆ, ನಮ್ಮ ಕೃತಜ್ಞತೆಯನ್ನು ಅಭಿವ್ಯಕ್ತಿಸೋದು ಹಾಗೇನೆ. ನಮ್ಮ ಪರಮಾತ್ಮನನ್ನು ಸ್ತುತಿಸಿಯೇ ನಮ್ಮ ಕೃತಜ್ಞತೆಯನ್ನು ಅಭಿವ್ಯಕ್ತ ಮಾಡೋದಕ್ಕೆ ಸಾಧ್ಯ. ಸೊ ಅದು ಎರಡನೇ ಕಾರಣ. ಮೂರನೇ ಕಾರಣ ಏನು ಅಂದರೆ, ಅದು ನ್ಯಾಚುರಲ್. ನಾವು ಯಾವುದಾದ್ರೂ ಉನ್ನತ ವಿಷಯವನ್ನು ಕೇಳಿದಾಗ ನಾವು ನಮ್ಮಿಂದ ಒಂದು ಸ್ವಾಭಾವಿಕವಾಗಿ ಅರೆ ವಾಹ್ ಅಂತ ಏನು ಬರುತ್ತೆ, ಸ್ವಾಭಾವಿಕವಾಗಿ ಅದು ನ್ಯಾಚುರಲ್. ಅದು ಯಾರಾದರೂ ತುಂಬ ಒಳ್ಳೆ ವಿಷಯ ಹೇಳಿದ್ರೆ ಅರೆ ವಾಹ್ ಎಂಥ ಒಳ್ಳೆ ವಿಷಯ ಹೇಳಿದ್ದೀರಾ ಅಂತ ನಾವು ಹೇಳ್ತೀವಲ್ಲ, ಅದೇ ಥರ. ಸೊ ಅದು ಯಾವುದು ಸ್ವಾಭಾವಿಕವಾದದ್ದು ಅದನ್ನು ಹೇಳಲೇಬೇಕು. ಅದನ್ನು ಹೇಳದೇ ಇದ್ದರೆ ನಮ್ಮಲ್ಲಿ ಏನೋ ಒಂದು ತಪ್ಪು ಅಡಗಿದೆ ಅಂತ ಅರ್ಥ. ಏನೋ ನೆಗೆಟಿವ್ ಇಮೋಷನ್, ನೆಗೆಟಿವ್ ಸೈಕಾಲಜಿ ನಮ್ಮಲ್ಲಿದೆ ಅಂತ ಅರ್ಥ. ಸೊ ಹಾಗಾಗಿ ಯಾವುದು ನಮ್ಮಲ್ಲಿ ನ್ಯಾಚುರಲ್ ಆಗಿ ಬರುತ್ತೆ, ಒಂದು ಹೈಯರ್ ಆ್ಯಂಡ್ ಡಿವೈನ್, ಉನ್ನತ ಮತ್ತು ಪರಮಾತ್ಮನ ವಿಷಯದ ಬಗ್ಗೆ ಕೇಳಿದಾಗ ಸ್ವಾಭಾವಿಕವಾಗಿ ನಮ್ಮಲ್ಲಿ ಬರುತ್ತೆ ಅದು. ಅರೆ ಎಂಥ ಒಳ್ಳೆ ಗುಣ ಇದೆ ಪರಮಾತ್ಮನಲ್ಲಿ ಅಂತ. ಸೊ ಅದನ್ನು ಬಾಯಿಂದ ಹೇಳೋದು, ಅದನ್ನು ಆ ಸ್ವಾಭಾವಿಕವಾದ ಕ್ರಿಯೆಯನ್ನು ನಾವು ಮಾಡಬೇಕು. ಇಲ್ಲಾಂದರೆ ನಮ್ಮಲ್ಲಿ ಏನೋ ದುಷ್ಟತನ ಇದೆ ಅಂತ ಅರ್ಥ. ಇನ್ನು ನಾಲ್ಕನೇ ಕಾರಣ ಯಾತಕ್ಕೆ ನಾವು ಸ್ತುತಿ ಮಾಡಬೇಕು ಅಂದರೆ, ನಾವು ಸ್ಪೀಚ್ ಮಾಡಿದಾಗ ಕಲ್ತಿದ್ವಿ, ಒಂದು ಯಜ್ಞ ನಡೆಯುತ್ತೆ ನಮ್ಮಲ್ಲಿ. ಪ್ರತಿನಿತ್ಯ ನಮ್ಮಲ್ಲಿ ನಡೆಯೋ ಯಜ್ಞ ಯಾವುದು ಅಂದರೆ, ನಾವು ಆಹಾರವನ್ನು ಸೇವನೆ ಮಾಡಿದಾಗ ಇಲ್ಲಿ ಹೊಟ್ಟೆಯಲ್ಲಿ ಏನು ಜಠರಗ್ನಿ ಇರುತ್ತೆ, ಅದರಲ್ಲಿ ನಾವು ಏನು ಹಾಕ್ತೀವಿ, ಆಹುತಿ ಹಾಕ್ತೀವಿ, ಆಹಾರದ ಆಹುತಿ ಹಾಕ್ತೀವಿ. ಅದರಿಂದ ಒಂದು ಎನರ್ಜಿ ಉತ್ಪನ್ನ ಆಗುತ್ತೆ. ಆ ಎನರ್ಜಿಯನ್ನು ನಮ್ಮ ಬಾಯಿಂದನೇ ಅದು ವಾಪಸ್ ಹೊರಗೆ ಬರಬೇಕು. ಹಾಗೆ ಮಾಡದೇ ಇದ್ದರೆ ಅದು ನಾವು ಒಂದು ಚೀಟಿಂಗ್, ಬ್ರಹ್ಮಾಂಡಕ್ಕೆ ಮೋಸ ಮಾಡ್ತಾ ಇದ್ದೀವಿ. ಯಾಕಂದರೆ ನಾವು ಆಹಾರವನ್ನು ಬ್ರಹ್ಮಾಂಡದಿಂದ ಸ್ವೀಕಾರ ಮಾಡಿ ವಾಪಸ್ ಆ ಎನರ್ಜಿನ ಕೊಡ್ತಾ ಇಲ್ಲ ನಾವು. ಸೊ ಹಂಗೆ ಮಾಡದೇ ಇದ್ದರೆ ಒಂದು ಸೈಕಲ್, ಅದೊಂದು ಸೈಕಲ್, ಆ ಸೈಕಲ್ನ ಮುರಿದಂಗೆ. ಸೊ ಅದಕ್ಕೆ ಒಂದು ನೆಗೆಟಿವ್ ಪಾಯಿಂಟ್ಸ್ ಬರುತ್ತೆ. ಸೊ ಅದಕ್ಕೆ ನಾವು ಸರಿಯಾದ ಆಹಾರವನ್ನು ಸ್ವೀಕಾರ ಮಾಡಿ ಆ ಎನರ್ಜಿನ ನಾವು ಪರಮಾತ್ಮನಿಗೆ ವಾಪಸ್ಸು ಕೊಡಬೇಕು. ಅದಕ್ಕೇ ಏನು ಹೇಳ್ತಾರೆ ವೇದಿಕೆಯಲ್ಲಿ ಅಂದರೆ, ನೀವು ಎಲ್ಲಿ ತನಕ ಊಟ ಮಾಡ್ತೀರೋ, ಎಲ್ಲಿ ತನಕ ಆಹಾರ ಸೇವನೆ ಮಾಡ್ತೀರೋ, ಅದು ನಿಮ್ಮ ಡ್ಯೂಟಿ ಮತ್ತು ರೆಸ್ಪಾನ್ಸಿಬಿಲಿಟಿ. ಸರಿಯಾದದನ್ನು ಬಾಯಿಂದ ಹೇಳೋದು ನಮ್ಮ ಡ್ಯೂಟಿ ಮತ್ತು ರೆಸ್ಪಾನ್ಸಿಬಿಲಿಟಿ. ಅದು ಮಾಡೋದಕ್ಕೆ ನಮಗೆ ಇಷ್ಟ ಇಲ್ಲ, ನಾವು ಬಾಯನ್ನು ಸರಿಯಾದ ರೀತಿಗೆ ಉಪಯೋಗಿಸ್ಕೊಳ್ಳಲ್ಲ ಅಂದರೆ ನೀವು ಊಟನೂ ಮಾಡಬೇಡಿ ಅಂತಾರೆ. ನಿಮಗೆ ಬಾಯಿಂದ ಸರಿಯಾದ ಮಾತನ್ನು ಆಡೋದಕ್ಕೆ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನೀವು ಆಹಾರನೂ ಸೇವನೆ ಮಾಡಬೇಡಿ ಅಂತ ವೇದಿಕೆಯಲ್ಲಿ ಹೇಳ್ತಾರೆ. ಸೊ ಅದಕ್ಕೆ ನಾವು ಎಲ್ಲಿ ತನಕ ಆಹಾರ ಸೇವನೆ ಮಾಡ್ತೀವೋ ಅಲ್ಲಿ ತನಕ ನಮ್ಮ ಬಾಯಿಂದ ಆ ಪ್ರಶಂಸೆ ಅಥವಾ ಸ್ತುತಿ ಪರಮಾತ್ಮನಿಗೆ ಖಂಡಿತ ಬರ್ತಾನೇ ಇರಬೇಕು. ಸೊ ಇದು ನಾಲ್ಕನೇ ಕಾರಣ, ನಾವು ಯಾತಕ್ಕೆ ಪ್ರಶಂಸೆ ಮಾಡಬೇಕು ಅಂತ. ಇನ್ನು ಐದನೇದು ಕಾರಣ ಏನು ಅಂದರೆ, ತುಂಬ ಮುಖ್ಯವಾದ ಕಾರಣ ಇದು. ನಾವು ಯಾತಕ್ಕೆ ಪ್ರಶಂಸೆ ಮಾಡೋದು ಅಂದರೆ, ಪರಮಾತ್ಮನಲ್ಲಿ ನಾವೇನು ಹೇಳ್ತೀವಿ, ಪ್ರಶಂಸೆ ಅಂದರೆ ಅವರ ಗುಣಗಳನ್ನು ನಾವು ಗುಣಗಾನ ಮಾಡೋದು, ನಿನ್ನಲ್ಲಿ ಎಷ್ಟು ಒಳ್ಳೆ ಗುಣ ಇದೆ ಅಂತ. ಸೊ ಆ ಗುಣಗಳನ್ನು ನಾವು ಆ ಥರ ಮಾಡಿದಾಗ ಪರಮಾತ್ಮನಲ್ಲಿರೋ ಗುಣನ ನಮಗೆ ಕೊಡ್ತಾರೆ. ಸೊ ನಮ್ಮಲ್ಲಿ ಏನು ಕೆಟ್ಟ ಗುಣ ಇದೆ ಅದನ್ನು ಹೋಗಲಾಡಿಸೋದಕ್ಕೆ ಇದು ಒಂದು ದೊಡ್ಡ ಮುಖ್ಯ ಕಾರಣ. ಇದರಿಂದ ಮಾತ್ರ ಸಾಧ್ಯ. ನಾವು ಏನು ಪರಮಾತ್ಮನ ಸ್ತುತಿ ಮಾಡ್ತೀವಿ, ಪ್ರಶಂಸೆ ಮಾಡ್ತೀವಿ, ಅದರಿಂದ ಮಾತ್ರ ನಮ್ಮ ಕೆಟ್ಟ ಗುಣಗಳನ್ನು ನಾವು ಕಳ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಕೆಟ್ಟ ಗುಣಗಳನ್ನು ರೀಪ್ಲೇಸ್ ಮಾಡೋದು ಒಳ್ಳೆ ಗುಣಕ್ಕೆ. ಹೇಗೆ ರೀಪ್ಲೇಸ್ ಮಾಡೋದು ಅಂದರೆ, ಒಳ್ಳೆ ಗುಣಗಳನ್ನು ಬಾಯಿಂದ ಹೇಳ್ತಾ ಹೈಯರ್ ಆ್ಯಂಡ್ ಡಿವೈನ್ನ ಪ್ರೇಸ್ ಮಾಡ್ತಾನೆ ನಮ್ಮಲ್ಲಿ ಆ ಒಳ್ಳೆತನ ಬರೋದಕ್ಕೆ ಸಾಧ್ಯ. ಇದು ತುಂಬ ದೊಡ್ಡ ಮುಖ್ಯವಾದ ಕಾರಣ. ಇನ್ನೊಂದು ಏನು ಅಂದರೆ, ನಾವು ಕಲ್ತಿದ್ದೀವಿ, ಆರನೇ ಕಾರಣ ಯಾತಕ್ಕೆ ನಾವು ಪ್ರಶಂಸೆ ಮಾಡಬೇಕು ಅಂದರೆ, ನಾವು ಈ ಸೈಕಲ್ ಆಫ್ ಬರ್ತ್ ಆ್ಯಂಡ್ ಡೆತ್ ಇಂದ ಹೊರಗೆ ಬರಬೇಕು ಅಂತ ನಾವು ಕಲ್ತಿದ್ದೀವಿ. ಇದೇ ನಮ್ಮ ಜೀವನದ ಮುಖ್ಯ ಗುರಿ. ಸೊ ಈ ಸೈಕಲ್ ಆಫ್ ಬರ್ತ್ ಆ್ಯಂಡ್ ಡೆತ್ತಿಂದ ಹೊರಗೆ ಬಂದ್ವಿ ಅಂತ ಅಂದ್ಕೊಳ್ಳೋಣ. ಹೈಪೋಥೆಟಿಕಲಿ ನಾವು ಸ್ವರ್ಗಕ್ಕೂ ಹೋಗಿ ಸೇರಿದ್ವಿ ಅಂತ ಅಂದ್ಕೊಳ್ಳೋಣ. ಸ್ವರ್ಗದಲ್ಲಿ ಏನು ನಡೆಯುತ್ತೆ, ಅಲ್ಲಿ ಈ ಥರ ಬಾಲಿವುಡ್ಡು, ಸ್ಯಾಂಡಲ್ವುಡ್ಡು, ಹಾಲಿವುಡ್ಡು,
ಕಾಲಿವುಡ್ಡು ಟಾಲಿವುಡ್ಡು ಆ ಸಿನಿಮಾ ಹಾಡು ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾರಾ? ಇಲ್ಲ. ಅವರು ಅಲ್ಲಿ ಮಾಡ್ತಾ ಇರೋದೆಲ್ಲ ಒಂದೇನೆ, ಪ್ರಶಂಸೆನೇ ಮಾಡ್ತಾ ಇರೋದು. ಅವರೆಲ್ಲರೂ ದೇವರನ್ನ ಗುಣಗಾನವೇ ಮಾಡ್ತಾ ಇರೋದು. ಅಲ್ಲಿನ ಅಟ್ಮಾಸ್ಫಿಯರ್, ಅಲ್ಲಿನ ವಾತಾವರಣ, ಸ್ವರ್ಗದ ವಾತಾವರಣ ಇರೋದೇ ಹಾಗೆ. ಯಾವಾಗಲೂ ಅಲ್ಲಿ ಪರಮಾತ್ಮನ ಸೇವೆ ನಡೀತಾ ಇರುತ್ತೆ, ಪರಮಾತ್ಮನ ಫಸ್ಟು ಪ್ರಶಂಸೆ ನಡೀತಾ ಇರುತ್ತೆ, ಪರಮಾತ್ಮನಿಗೆ ತಲೆ ಬಾಗ್ತಾ ಇರ್ತಾರೆ, ಪರಮಾತ್ಮನಿಗೆ ಸೇವೆ ಸಲ್ಲಿಸ್ತಾ ಇರ್ತಾರೆ. ಸೊ ಅಲ್ಲಿ ನಡೀತಾ ಇರೋದೆಲ್ಲ ಇದೇ ಥರ ಅಲ್ಲಿಯ ವಾತಾವರಣ. ನಾವು ಅಲ್ಲಿ ಉಳಿಬೇಕು ಅಂದರೆ ನಾವು ಅದನ್ನೇ ಮಾಡಬೇಕು. ಅದನ್ನು ಇಲ್ಲಿಂದನೇ ಟ್ರೈನಿಂಗ್ ಮಾಡಬೇಕು. ಆ ಟ್ರೈನಿಂಗ್ ಇಲ್ಲೇ ಪಡ್ಕೋಬೇಕು. ಇಲ್ಲಾಂದರೆ ನಾವು ಅಲ್ಲಿ ಉಳಿಯಲ್ಲ. ಅವರೆಲ್ಲ ಪ್ರಶಂಸೆ ಮಾಡ್ತಾ ಇರ್ತಾರೆ, ನಾವು ಅಲ್ಲಿ ಇಲ್ಲಿ ನೋಡ್ಕೊಂಡು ಸುಮ್ಮನೆ ಇದ್ದರೆ ನಮ್ಮನ್ನ ವಾಪಸ್ ದಬ್ತಾರೆ, ಕಲ್ತ್ಕೊಂಡು ಬಾ ಸರಿಗೆ ಅಂತ. ಸೊ ಹಾಗಾಗಿ ನಮಗೆ ಒಂದು ಉನ್ನತ ಸ್ಥಾನದಲ್ಲಿ ಇರಬೇಕು, ಒಂದು ಮೇಲಿನ ಲೋಕಕ್ಕೆ ಹೋಗಬೇಕು ಅಂದರೆ ಅಲ್ಲಿಯ ಏನು ಎಂಟ್ರಿಗೆ ಎಲಿಜಿಬಿಲಿಟಿ ಏನಿರುತ್ತೆ ಅದನ್ನು ನಾವು ಇಲ್ಲಿಂದನೇ ಕಲ್ತ್ಕೊಂಡು ಹೋಗಬೇಕಲ್ವಾ. ಸೊ ಆ ಕಲಿಕೆಗೆ ಈ ಪ್ರಶಂಸೆ ಅನ್ನೋದು ಮಾಡೋದು ತುಂಬ ಮುಖ್ಯ. ಸೊ ಹೀಗೆ ಇದೆಲ್ಲ ಕಾರಣಗಳಿಗೆ ನಾವು ಪ್ರಶಂಸೆ ಅನ್ನೋದು ಖಂಡಿತ ಮಾಡಲೇಬೇಕು. ಇದು ಮಸ್ಟ್ ಆ್ಯಂಡ್ ಶುಡ್ ಅಂತ ಏನು ಹೇಳ್ತಾರೆ ಆ ಕ್ಯಾಟಗರಿಯಲ್ಲಿ ಇದು ಬರುತ್ತೆ. ಹಾಗಾದರೆ ಈ ಸಂಚಿಕೆಯಲ್ಲಿ ನಾವು ಈ ಮಂತ್ರ ಪಠನ ಅಥವಾ ಪರಮಾತ್ಮನ ಸ್ತುತಿ ಯಾತಕ್ಕೆ ಮಾಡಬೇಕು ಅಂತ ಕಲ್ತ್ವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಕಲ್ಯಾಣ ಮಂತ್ರದ ಬಗ್ಗೆ. ಅಲ್ಲಿಯವರೆಗೆ ಧನ್ಯವಾದ.